ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ಬಹಿರಂಗ ಸಭೆ. ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಶ್ರೀನಿವಾಸಪುರದಲ್ಲಿ ಸಿಐಟಿಯು ಸಂಘಟನೆಯ ನೇತೃತ್ವದಲ್ಲಿ ಮುಳುಬಾಗಿಲು ವೃತ್ತದಿಂದ ಎಂಜಿ ರಸ್ತೆ ಮುಖಾಂತರ ಮೆರವಣಿಗೆ ಬಂದು ಅಂಬೇಡ್ಕರ್ ಉದ್ಯಾನವನ ಪಕ್ಕದಲ್ಲಿ ಸಿಐಟಿಯು ಧ್ವಜಾರೋಹಣ ಮಾಡಿ ತಾಲೂಕು ಕಚೇರಿ ಮುಂಭಾಗ ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದರು. ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಮಾತನಾಡಿ, ಅಮೆರಿಕದ ಚಿಕಾಗೋ ನಗರದಲ್ಲಿ ಪ್ರಾರಂಭವಾದ ಕಾರ್ಮಿಕ ಹೋರಾಟ ಜಗತ್ತಿನಾದ್ಯಂತ ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ. 8 ಗಂಟೆ ಕೆಲಸ, 8 ಗಂಟೆ ಮನರಂಜನೆ, 8 ಗಂಟೆ ವಿಶ್ರಾಂತಿಗಾಗಿ ನಡೆದ ಹೋರಾಟ ಜಗತ್ತಿನ ಕಾರ್ಮಿಕರ ದಿಕ್ಕನ್ನೇ ಬದಲಿಸುವಂತ ಹೋರಾಟವಾಗಿ, ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳುವಂತೆ ಹೋರಾಟವಾಗಿ ನಡೆಯಿತು. ಆದರೆ ಇದೇ ಕಾರ್ಮಿಕರ ಹಕ್ಕುಗಳನ್ನು ತಮ್ಮ ದೇಶದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಂಡು ಕಾರ್ಮಿಕರನ್ನು ಬೀದಿಗೆ ತಂದಿದ್ದಾರೆ. ಈ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಬೃಹತ್ ಹೋರಾಟಗಳನ್ನು ನಡೆಸಬೇಕಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟ ನವೀನ್ ಕುಮಾರ್ ಮಾತನಾಡಿ, 1996 ಸಿಐಟಿಯು ಹೋರಾಟಗಳಿಂದ ಕಾನೂನಾತ್ಮಕವಾಗಿ ರಚನೆಯಾದ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಕೇಂದ್ರ ಸರ್ಕಾರ 14 ಕಾರ್ಮಿಕ ಕಲ್ಯಾಣ ಮಂಡಳಿಗಳನ್ನು ಒಂದೇ ಮಂಡಳಿಯಾಗಿ ರಚನೆ ಮಾಡಲು ಹೊರಟಿರೋದು ದುರದೃಷ್ಟಕರ. ಹಾಗೂ ಈಗ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿರುವ ಹಣವನ್ನು ಲೂಟಿ ಮಾಡಲು ಹೊರಟಿದ್ದಾರೆ. ಹಾಗೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕಾಗಿದ್ದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿ ಮಾಡುತ್ತಿರೋದು ಸರಿಯಲ್ಲ. ಈ ಶ್ರೀನಿವಾಸಪುರ ತಾಲೂಕಿನ ಕಾರ್ಮಿಕರು ಸ್ವಾತಂತ್ರ್ಯ ಬಂದಾಗಿನಿಂದ ರಾಜಕೀಯ ನಾಯಕರುಗಳ ಗುಲಾಮರಾಗಿ ಕೆಲಸ ಮಾಡುತ್ತಿದ್ದರೂ ಯಾವುದೇ ಜನಪ್ರತಿನಿಧಿಗಳು ಕಾರ್ಮಿಕರ ಪರವಾಗಿ ನಿಲ್ಲುತ್ತಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಬದುಕನ್ನು ಬದಲಾವಣೆ ಮಾಡಲು ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡುವಂತ ಹೊಸ ರಾಜಕೀಯ ಬದಲಾವಣೆಯನ್ನು ತರುವುದಕ್ಕೆ ಕಾರ್ಮಿಕರು ಮುಂದಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಅಮರನಾರಾಯಣಪ್ಪ, ತಾಲೂಕು ಅಧ್ಯಕ್ಷರಾದ ಆರ್ ಅಂಜಲಮ್ಮ, ಮುಖಂಡರಾದ ಪುಷ್ಪಾ ಸಿ, ಮಂಜುಳಾ, ಪಿಎನ್ ಅಂಜಪ್ಪ, ಶ್ರೀನಿವಾಸಯ್ಯ ಶೆಟ್ಟಿ, ರೆಡ್ಡಪ್ಪ, ಆನಂದ್ ಕುಮಾರ್, ಎಚ್ ರಮೇಶ್, ವಿಶ್ವನಾಥ್ ಹಮಾಲಿ, ಮೂರ್ತಿ ಹಮಾಲಿ, ಶ್ರೀನಿವಾಸ್ ಎಂ, ರಾಮಪ್ಪ, ಶ್ರೀನಿವಾಸ್, ಶಿವರಾಜ್ ಕುಮಾರ್ ಹಾಜರಿದ್ದರು. ವರದಿ ವೆಂಕಟ್, NKS TV4. ಚಿಕಾಗೋ ನಗರದಲ್ಲಿ, ಅಮೆರಿಕದ ಚಿಕಾಗೋ ನಗರದಲ್ಲಿ ಇದು ನಡೆದಂತ ಒಂದು ದಿನಾಚರಣೆ. 1860ರ ದಶಕದಿಂದ ಅಮೆರಿಕ ಜಗತ್ತಿನಲ್ಲಿ ಅಷ್ಟೊತ್ತಿಗೆ ಬಹಳ ಮುಂದುವರೆದಂತ ರಾಷ್ಟ್ರವಾಗಿ ಕಾರ್ಮಿಕ ವರ್ಗ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮದುವೆ ಆಗಿರ್ತದೆ. ಹಾಗೆ ಯುರೋಪ್ ರಾಷ್ಟ್ರದಲ್ಲಿ ಕೂಡ, ಅದು ಬ್ರಿಟನ್ ಇರ್ಬೋದು, ಜರ್ಮನಿ ಇರ್ಬೋದು, ಇಟಲಿ, ಆ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕ ವರ್ಗ ಬೆಳೆದಿರ್ತದೆ. ಅದು ಕೂಡ ಅವತ್ತಿನ ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳ ಒಂದು ಕೇಂದ್ರವಾಗಿದ್ದು ಚಿಕಾಗೋ ನಗರ, ಅಮೆರಿಕದ ಚಿಕಾಗೋ ನಗರ. ಪ್ರತಿ ವರ್ಷ ಹೋರಾಟಗಳು ನಡೀತಾ ಇರ್ತವೆ. ಹೋರಾಟಗಳು ಪ್ರಾರಂಭ ಆಗಿದ್ದು ಆವತ್ತಿನ ಶೋಷಣೆ ಮಾಡುವಂತ ವರ್ಗ, ಅದು ಬಂಡವಾಳಶಾಹಿ ವರ್ಗ ಏನಿರ್ತದೋ ಆ ವರ್ಗ ದುಡಿತಕ್ಕಂತ ಶ್ರಮಜೀವಿಗಳಿಂದ ಹೆಚ್ಚಿನ ಸಮಯವನ್ನು ಅವರಿಗೆ ಯಾವುದೇ ರೀತಿಯಲ್ಲಿ ಒಂದು ರೆಸ್ಟ್ ಇಲ್ದಂಗೆ, ಏನು ಇವತ್ತು 8 ಗಂಟೆ ಅಂತ ಹೇಳಿ ನಾವು ಕೆಲಸ ಮಾಡ್ತಾ ಇದ್ರು, ಅವತ್ತು 8 ಗಂಟೆ ಇರಲಿಲ್ಲ, ಅದು 10, 12 ಗಂಟೆ, 14 ಗಂಟೆ, 16 ಗಂಟೆ ಈ ರೀತಿಯಲ್ಲಿ ಅವರಿಂದ ದುಡಿಸ್ಕೊಳ್ತಾ ಇರ್ತಾರೆ. ಅಂತ ಒಂದು ದುಡಿಮೆಯಲ್ಲಿ ಅವರು ನಲಿಗೋಗಿರ್ತಾರೆ. ಅವರಿಗೆ ಕುಟುಂಬದ ತಮ್ಮ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇವನ್ನ ಹಂಚಿಕೊಳ್ಳಿಕ್ಕೆ ಸಾಕಾಗ್ತಾ ಇರೋದಿಲ್ಲ ಸಮಯ, ಅಥವಾ ಒಂದು ಮನರಂಜನೆಯಲ್ಲಿ ಭಾಗವಹಿಸಲಿಕ್ಕೆ ಸಾಕಾಗ್ತಾ ಇರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮಗೆ 12 ಗಂಟೆ 14 ಗಂಟೆ ದುಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು 8 ಗಂಟೆ ಮಾತ್ರ ದುಡಿತೀವಿ. ಮತ್ತು ನಮಗೆ ಇಂಥ ದುಡಿಯುವಂತ ಜಾಗಗಳಲ್ಲಿ ಇಂಥ ನಮಗೆ ಮೂಲಭೂತವಾದಂತಹ ಅವಶ್ಯಕತೆಗಳನ್ನ ಯಾರು ಅಲ್ಲಿ ದುಡಿಸ್ತಾ ಇರ್ತಾರೋ ಅವರು ನಮಗೆ ನೀಡಬೇಕಂತಕ್ಕಂಥ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟಗಳು ಪ್ರಾರಂಭ ಆಗ್ತವೆ. ಅಂತ ಒಂದು ಹೋರಾಟಗಳು 1860ರಿಂದ ಪ್ರಾರಂಭವಾಗಿ 86ರಲ್ಲಿ ದೊಡ್ಡ ರೀತಿಯಾದಂತಹ ಒಂದು ಹೋರಾಟ ಚಿಕಾಗೋ ನಗರದಲ್ಲಿ ನಡೆಯುತ್ತೆ. ಆ ಹೋರಾಟದಲ್ಲಿ ಅಲ್ಲಿನ ಪ್ರಭುತ್ವ
ಬಟ್ಟೆಗಳನ್ನು ಬಿಚ್ಚಿ ನಮಗೆ ಇದುವೇ ಆಯುಧ ಮುಂದೆ ಅಂತೇಳಿ ನಮ್ಮ ಹೋರಾಟಕ್ಕೆ ಸಂಕೇತ ಅಂತೇಳಿ ತಮ್ಮ ಬಟ್ಟೆಗಳನ್ನೇ ಒಂದು ಧ್ವಜವಾಗಿ ಹಿಡಿದು ಅವರು ಅವತ್ತು ಕರೆಯನ್ನ ಕೊಡ್ತಾರೆ. ವಿಶ್ವ ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಅಂತಕ್ಕಂಥ ಕರೆಯನ್ನ ಅವತ್ತು 1986ರಲ್ಲಿ ನೀಡ್ತಾರೆ. 86ರಲ್ಲಿ ನೀಡಿದಂತ ಕರೆ 1990ರಿಂದ ಇಡೀ ಜಗತ್ತಿಗೆ ಅದು ಒಂದು ಕರೆಯಾಗಿ ಅದನ್ನ ಅವರು ಅವತ್ತು ತೀರ್ಮಾನ ಮಾಡ್ತಾರೆ, ದೀಕ್ಷೆಯನ್ನ ತಗೊಳ್ತಾರೆ. ಇಡೀ ಜಗತ್ತಿನಲ್ಲಿ ಈ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ 1890ರಿಂದ ಇಡೀ ಜಗತ್ತಿನಲ್ಲಿ ಕಾರ್ಮಿಕರ ದಿನಾಚರಣೆ ಎಲ್ಲಾ ಕಡೆಗೂ ಅದು ಹಬ್ಬುತ್ತೆ. ನಮ್ಮ ಭಾರತದಲ್ಲಿ ಕಾರ್ಮಿಕ ದಿನಾಚರಣೆ ಪ್ರಾರಂಭ ಆಗಿದ್ದು ಮೊಟ್ಟ ಮೊದಲಿಗೆ ದಕ್ಷಿಣ ಭಾರತದಲ್ಲಿ ಚೆನ್ನೈ ಅಂದ್ರೆ ಮೊದಲು ಮದ್ರಾಸ್ ಅಂತ ಹೇಳಿ ಕರೀತಾ ಇದ್ರು. ಮದ್ರಾಸ್ನಲ್ಲಿ ಸಿಂಗಾರವೇಲು ಚೆಟ್ಟಿಯಾರ್ ಅಂತಕ್ಕಂಥವರು ಅಲ್ಲಿ ಅವರು ಕಾರ್ಮಿಕರನ್ನ ಒಂದು ಕಡೆ ಸೇರಿಸಿ ಅಲ್ಲಿ ತಮ್ಮ ಒಂದು ಲೇಬರ್ ಕಿಸಾನ್ ಪಾರ್ಟಿ ಅಂತಕ್ಕಂಥ ಹೆಸರಿನಲ್ಲಿ ಯಾವ ಕಾರ್ಮಿಕ ಸಂಘಟನೆಗಳು ಅಂತ ಹೇಳಿ ಅವತ್ತು ಇರೋದಿಲ್ಲ, ಇನ್ನೂ ಉದಯ ಆಗಿರೋದಿಲ್ಲ. ಅವರು ಒಂದು ಲೇಬರ್ ಕಿಸಾನ್ ಅಂದ್ರೆ ಕಾರ್ಮಿಕರು ಮತ್ತು ರೈತರು ಒಳಗೊಂಡಂತ ರೀತಿಯಲ್ಲಿ ಒಂದು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಂದು ಸಂಘಟನೆಯಾಗಿ ಅದು ಕೆಲಸ ಮಾಡ್ತಾ ಇರ್ತದೆ. ಅದರ ನೇತೃತ್ವವನ್ನು ಸಿಂಗಾರವೇಲು ಚೆಟ್ಟಿಯಾರ್ ಅಂತ ಹೇಳಿ ಅದನ್ನ ಅವ್ರು ನಡೆಸ್ತಾ ಇರ್ತಾರೆ. ಅವರ ನೇತೃತ್ವದಲ್ಲಿ ಮೊದಲಿಗೆ ಚೆನ್ನೈನಲ್ಲಿ ನಮ್ಮ ದೇಶದಲ್ಲಿ ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತೆ. ಆ ನಂತರ ನಮ್ಮ ದೇಶದಲ್ಲೂ ಕೂಡ ಪ್ರಭುತ್ವ ಕೂಡ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ದಿನಾಚರಣೆಯಾಗಿ ಎಲ್ಲಾ ಕಡೆ ಆಚರಣೆ ಮಾಡ್ತಾದ್ರಿಂದ ನಮ್ಮ ಸರ್ಕಾರ ಕೂಡ ಇದನ್ನ ಎಲ್ಲಾ ಕಡೆ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ರಜವನ್ನ ಘೋಷಣೆ ಮಾಡುತ್ತೆ. ಹಾಗಾಗಿ ಇವತ್ತು ಮೇ 1 ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಸರ್ಕಾರಗಳು ಇವತ್ತು ಇದನ್ನ ಒಂದು ರಜಾ ದಿನವನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ.